ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ. 10ನೇ ತರಗತಿ CBSE ನಲ್ಲಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾನು ಕಳೆದ ಕ್ಲಾಸ್ಗಳಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡ್ಕೊಂಡು ಬರ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ದಿನದ ವಿಡಿಯೋನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 3 ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಸೊ ಒಂದ್ 4-5 ಪ್ರಶ್ನೆ ಪತ್ರಿಕೆಗಳನ್ನ ಓದಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಬರ್ತಕ್ಕಂತಹ ವ್ಯಾಕರಣಾಂಶಗಳನ್ನ ನೀವು ತಿಳ್ಕೊಂಡಂತಹ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು, ನೀವ್ ಯಾವ ರೀತಿ ಉತ್ತರಗಳನ್ನ ಬರೀಬಹುದು ಅಂತ ಹೇಳಿ ಗೊತ್ತಾಗುತ್ತೆ. ಹಾಗಾಗಿ ಈ ದಿನದ ವಿಡಿಯೋನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 3 ನಾನು ನಿಮ್ಗೆ ಪರಿಚಯಿಸ್ತಿದ್ದೀನಿ. ಬನ್ನಿ, ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋದ್ರ ಜೊತೆಗೆ ಹಾಗೇನೆ ಯಾವ ರೀತಿ ಉತ್ತರಗಳನ್ನ ಬರೀಬೇಕು, ಹಾಗೆ ಯಾವೆಲ್ಲ ಮೇನ್ಗಳಿಗೆ ಉತ್ತರವನ್ನ ಬರೆಯುವಾಗ ಯಾವ್ಯಾವ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾನು 3ನೇ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಯಾವ ರೀತಿ ನೀವು ಉತ್ತರಗಳನ್ನು ಬರೀಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ವಾಚನ ಮತ್ತು ಗ್ರಹಿಕಾ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಪ್ಯಾರಾಗ್ರಾಫ್ನ ನೋಡ್ಬೋದಾಗಿದೆ. ಸೊ ಇಲ್ಲಿ ನಾನು ಪ್ಯಾರಾಗ್ರಾಫ್ಗೆ ಆನ್ಸರ್ಸ್ನ ಹೇಳ್ತಾ ಹೋಗಲ್ಲ, ಯಾಕಂದರೆ ಪ್ರತಿ ಪ್ರಶ್ನೆ ಪತ್ರಿಕೆಗೂ ಪ್ಯಾರಾಗ್ರಾಫ್ ಡಿಫ್ರೆಂಟಾಗಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೀವು ಅದನ್ನು ಓದ್ಕೊಂಡು ಆನ್ಸರ್ನ ಬರೀಬೇಕಾಗುತ್ತೆ. ಹಾಗೆ ಇಲ್ಲಿ ಒಂದು ಟ್ರಿಕ್ಸ್ನ ನೀವೇನು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ, ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ನೀವು ಪ್ಯಾರಾಗ್ರಾಫ್ನ ಓದೋದಕ್ಕಿಂತ ಮುಂಚೆ ಫಸ್ಟು ಯಾವ್ಯಾವ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಓದ್ಕೊಳ್ಳಿ. ಪ್ರಶ್ನೆಗಳನ್ನು ಓದಿ ಪ್ಯಾರಾಗ್ರಾಫ್ನ ಓದ್ತಕ್ಕಂಥ ಸಂದರ್ಭದಲ್ಲಿ ಬೇಗನೆ ಉತ್ತರಗಳು ಸಿಕ್ಬಿಡುತ್ತೆ. ಹಾಗಾಗಿ ಮೊದಲು ಪ್ರಶ್ನೆ ಓದ್ಕೊಂಡು ಆಮೇಲೆ ಪ್ಯಾರಾಗ್ರಾಫ್ನ ಓದ್ಕೊಂಡು ಸರಿಯಾದಂಥ ಉತ್ತರವನ್ನು ಬರೀರಿ. ಇನ್ನು 2ನೇ ಗದ್ಯಾಂಶವನ್ನು ಕೂಡ ಕೊಟ್ಟಿದ್ದಾರೆ, ಅದಕ್ಕೂ ಅಷ್ಟೇ ಅದೇ ಟ್ರಿಕ್ಸ್ನ ಫಾಲೋ ಮಾಡಿ. ಇನ್ನು ಹಾಗೆ ಕೆಳಗೆ ಬಂದ್ವಿ ಅಂತ ಹೇಳಿದ್ರೆ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ, ಹಸಿರು ಪದ್ಯ. ಹಸಿರು ಪದ್ಯವನ್ನು ಓದ್ಕೊಂಡು ನಂತರ ಇಲ್ಲಿ ನೋಡಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಯಾವ ಬಿಸಿಲು ಕವಿಯ ಕಣ್ಣಿಗೆ ಹಸಿರಾಗಿ ಕಾಣುತ್ತಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಎಲ್ಲ ಪದ್ಯದಲ್ಲೇ ಇದೆ. ಸೊ ನೋಡಿಕೊಂಡು ನೀಟಾಗಿ ಉತ್ತರವನ್ನು ಬರೀಬೇಕು. ಇನ್ನು ಸೆಕ್ಷನ್ ಬಿ, ಅನ್ವಯಿಕ ವ್ಯಾಕರಣಕ್ಕೆ ಬರೋಣ. ಇಲ್ಲಿ ಪ್ರತಿ ಪ್ರಶ್ನೆಗೂ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಸರಿಯಾಗಿರೋ ಉತ್ತರನ ಆರಿಸ್ಕೊಂಡು ಬರೀಬೇಕು. ಫಸ್ಟ್ ಕ್ವಶನ್ ಈ ರೀತಿಯಾಗಿದೆ. ಉರ್ವಿ ಪದದ ಸಮಾನಾರ್ಥಕ ಪದ ಊರ್ವಿಯೋಳ್ ಅಂತ ಹೇಳಿ ಬರುತ್ತೆ ವೀರರವದಲ್ಲಿ. ಉರ್ವಿ ಅಂತ ಅಂದರೆ ಏನು ಅಂತ ಹೇಳಿದ್ರೆ ಇಳೆ ಮತ್ತು ಭೂಮಿ ಅವನಿ ಅಂತ ಹೇಳಿ ಬರುತ್ತೆ. ಇಲ್ಲಿ ಆಪ್ಷನ್ನಲ್ಲಿ ನೋಡಿ, ಇಳೆ ಅವನಿ ಅಂತ ಇದೆಯಲ್ಲ, ಆಪ್ಷನ್ 2 ಬಿ, ಇದು ಸರಿಯಾದಂತಹ ಉತ್ತರ. 2ನೇ ಪ್ರಶ್ನೆ, ಗುರುಗಳು ಹೇಳಿದಾಕ್ಷಣ ಮಕ್ಕಳು ಸರಸರನೆ ಹೋಗಿ ಒಂದೊಂದು ಆಸನದಲ್ಲಿ ಕುಳಿತರು. ಇಲ್ಲಿರ್ತಕ್ಕಂತಹ ದ್ವಿರುಕ್ತಿ ಯಾವುದು ಅಂತೇಳಿ ಕೇಳಿದ್ದಾರೆ. ಗುರುಗಳು ಹೇಳಿದ ತಕ್ಷಣ ಮಕ್ಕಳು ಸರಸರ ಅಂತ ಹೋಗಿ, ಸರಸರ ಅನ್ನೋ ಪದ ನೋಡಿ ಅನುಕರಣ ಅವ್ಯಯ ಆಗುತ್ತೆ. ಇಲ್ಲಿ ದ್ವಿರುಕ್ತಿ ಅಂದರೆ ಒಂದೇ ಪದನ 2 ಸರಿ ಉಚ್ಚಾರ ಮಾಡಿರೋದು. ಒಂದೊಂದು, 1 + 1 ಒಂದೊಂದು ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಒಂದೊಂದು ಸರಿಯಾದ ಉತ್ತರ. 3ನೇ ಪ್ರಶ್ನೆ, ನೀನು ನೀವು ಇವು ಯಾವ ಪುರುಷಾರ್ಥ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೀನು ನೀವು ಇವೆಲ್ಲ ಮಧ್ಯಮ ಪುರುಷಕ್ಕೆ ಬರುತ್ತೆ. ಇನ್ನು ನಂತರ ಭೂತಾಯಿ ಇದರಲ್ಲಿ ಅರ್ಥ ವ್ಯತ್ಯಾಸ ಏನು ಅಂತೇಳಿ ಕೇಳ್ತಿದ್ದಾರೆ. ಭೂತಾಯಿ ಅಂದರೆ ಭೂಮಿ ತಾಯಿ, ಇನ್ನೊಂದು ಭೂತಾಯಿ ಅಂತ ಹೇಳಿದ್ರೆ ಒಂದು ವೆರೈಟೀಸ್ ಆಫ್ ಫಿಶ್, ಅದು ಮೀನಿನ ಒಂದು ಬಗೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ. ನಂತರ ನೋಡಿ ಇಲ್ಲಿ ಅವಶ್ಯಕ ಆಡಂಬರ, ಈ ಪದದ ವಿರುದ್ಧ ಪದ ಅಂತೇಳಿ ಕೇಳ್ತಿದ್ದಾರೆ. ಅವಶ್ಯಕ ಅನವಶ್ಯಕ, ಆಡಂಬರ ನಿರಾಡಂಬರ, ಆಪ್ಷನ್ ಡಿ ಸರಿಯಾದ ಉತ್ತರ. ತತ್ಸಮ ತದ್ಭ ರೂಪ ಗುರುತಿಸಿ ಅಂತ ಹೇಳ್ಕೊಟ್ಟಿದ್ದಾರೆ. ತಪಸ್ವಿ ತವಸಿ ಇದು ಸರಿಯಾಗಿದೆ. ಯಜ್ಞ ಬಂಜೆ ಅಂತ ಕೊಟ್ಟಿದ್ದಾರೆ, ಅದು ತಪ್ಪು. ಯಜ್ಞ ಜನ್ನ ಬರುತ್ತೆ, ಬಂಜೆ ವಂದ್ಯ ಬರುತ್ತೆ, ಕಾವ್ಯ ಕಬ್ಬ ಬರುತ್ತೆ. ಸೊ ಹಾಗಾಗಿ ಅದು ತಪ್ಪಿದೆ. ಸಂದೇಹ ಸಂದೇಯ 1 ಮತ್ತು 4ನೇದು ಸರಿ ಇದೆ. ನಂತರ ನೋಡಿ ಇಲ್ಲಿ ದ್ವಿತೀಯ ವಿಭಕ್ತಿಯ ಪ್ರತ್ಯಯ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ. ಪ್ರತ್ಯಯ ಇರದೇ ಇರ್ತಕ್ಕಂಥದ್ದು ಯಾವುದು ಅಂಥೇಳಿ. ಪೂದೋಟಮಂ, ಮಾತೆಯಂ, ಗರ್ವಮಂ, ಅಬ್ದಿಪಂ ಅಂತ ಇದೆ. ಇಲ್ಲಿ ಮಾತೆಯಂ ಅಂತ ಇದೆಯಲ್ಲ, ಅದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಇರದಿರ್ತಕ್ಕಂಥ ಪದ. ನೆಕ್ಸ್ಟು ಸಮಾಸದ ಪದ ಹೊಂದಿಸಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಪೆರ್ಬಂಡೆ, ಮೆಲ್ವಾತು, ಕಡೆಗಣ್ಣು, ನಡುರಾತ್ರಿ, ತಲೆನೋವು, ಹಗಲುಗನಸು, ಮೂಗಾವುದ, ಇಕ್ಕಟ್ಟು ಅಂತೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾಗಿರೋದು ಯಾವುದು ಅಂದರೆ 1ನೇದು 2ನೇದು ಮತ್ತು 3ನೇದು. 1ನೇದು ಕರ್ಮಧಾರಯ ಸಮಾಸ ಆಗುತ್ತೆ, ಪೆರ್ಬಂಡೆ ಮತ್ತು ಮೆಲ್ವಾತು. ಕಡೆಗಣ್ಣು ನಡುರಾತ್ರಿ ಅಂಶಿ ಸಮಾಸ ಆಗುತ್ತೆ. ತಲೆನೋವು ಹಗಲುಗನಸು ತತ್ಪುರುಷ ಸಮಾಸ ಆಗುತ್ತೆ. ಮೂಗಾವುದ ಅಂತ ಇದೆಯಲ್ಲ, 3 + ಗಾವುದ, ಅದು ದ್ವಿಗು ಸಮಾಸ ಆಗುತ್ತೆ. ಹಾಗಾಗಿ ಇದು ತಪ್ಪುತ್ರ ಆಗುತ್ತೆ 4ನೇದು. ಹಾಗಾಗಿ 1, 2, 3 ಸರಿ. ಇನ್ನು ಸಂಧಿಯನ್ನು ಜೋಡಿಸಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಗಂಗೋದಕ ಮಹೋನ್ನತ, ಗಂಗೋದಕ ಮತ್ತು ಮಹೋನ್ನಕ
ಇದು ಯಾವ ಸಂಧಿ ಆಗುತ್ತೆ ಅಂತ ಹೇಳಿದ್ರೆ ಇದು ಗುಣ ಸಂಧಿ ಆಗುತ್ತೆ. ಪ್ರತ್ಯೇಕ ಪ್ಲಸ್ ಪ್ರತ್ಯೇಕ ಮತ್ತು ಪ್ರತ್ಯುತ್ತರ ಇದು ಯಾವ ಸಂಧಿ ಆಗುತ್ತೆ ಅಂತ ಹೇಳಿದ್ರೆ ಇದು ಎಣ್ ಸಂಧಿ ಆಗುತ್ತೆ. ಇನ್ನು ನಂತರ ಕಾದಾಟದಾಟ ಲೇಖನವನೋದಿ ಇದು ಲೋಪಸಂಧಿ ಆಗುತ್ತೆ. ಸನ್ಮಂಗಳ ಮತ್ತು ವಾಗ್ಮಯ ಇದು ಅನುನಾಸಿಕ ಸಂಧಿ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ ಇದೆಯಲ್ಲ ಇದು ಸರಿಯಾದಂಥ ಉತ್ತರ ಬರುತ್ತೆ. 5 ಜನ ಪಾಂಡವರಲ್ಲಿ ಕುಂತಿಯ ಮಕ್ಕಳು 3 ಮಾತ್ರ. ಈ ವಾಕ್ಯದಲ್ಲಿ ಇರ್ತಕ್ಕಂಥ ಸಂಖ್ಯೆಯ ವಾಚಕ ಯಾವುದು ಅಂತೇಳಿ ಕೇಳ್ತಿದ್ದಾರೆ. 3 ಅಂತ ಇದೆಯಲ್ಲ ಇದು ಸಂಖ್ಯೆಯ ವಾಚಕ. ನೆಕ್ಸ್ಟು ಸೂಚನೆ ಅಂತ ಬರೀರಿ ಅಂತ ಕೊಟ್ಟಿದ್ದಾರೆ. ಧನು ಶಬರಿಯ ವೃತ್ತಾಂತವನ್ನು ರಾಮನಿಗೆ ತಿಳಿಸಿದ. ಪ್ರಶ್ನಾರ್ಥಕ ವಾಕ್ಯವನ್ನಾಗಿ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ. ಧನು ಶಬರಿಯ ವೃತ್ತಾಂತವನ್ನು ಯಾರಿಗೆ ತಿಳಿಸಿದ, ಓಕೆನಾ, ಅಥವಾ ಧನು ಯಾರ ವೃತ್ತಾಂತವನ್ನು ರಾಮನಿಗೆ ತಿಳಿಸಿದ, ಈ ರೀತಿ ಪ್ರಶ್ನಾರ್ಥಕ ವಾಕ್ಯ ಮಾಡ್ಬೋದು. ನೆಕ್ಸ್ಟ್ ಸಂಭವನಾರ್ಥಕ ರೂಪ ಅಂಥೇಳಿ ಕೇಳಿದರೆ, ಅಥವಾ ಈ ಥರನೂ ಬರೀಬೋದು, ಯಾರು ಶಬರಿಯ ವೃತ್ತಾಂತವನ್ನು ರಾಮನಿಗೆ ತಿಳಿಸಿದರು ಅಂತಲೂ ಬರೀಬೋದು. ಮಳೆಗಾಲದಲ್ಲಿ ಮರಗಿಡಗಳು ಹಚ್ಚ ಹಸುರಿನಿಂದ ಕಂಗೊಳಿಸುತ್ತವೆ. ಸಂಭವನಾರ್ಥಕ, ಮಳೆಗಾಲದಲ್ಲಿ ಮರಗಿಡಗಳು ಹಚ್ಚ ಹಸುರಿನಿಂದ ಕಂಗೊಳಿಸಿ ಯಾವು, ಓಕೆನಾ. ನೆಕ್ಸ್ಟ್ ಕನ್ನಡಿಗರು ವಿಶ್ವದಾದ್ಯಂತ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಆಚರಿಸಿದರು. ಕರ್ಮಣಿ ರೂಪಕ್ಕೆ ಪರಿವರ್ತಿಸಿ ಅಂತ ಇದೆ. ನವೆಂಬರ್ 1ರಂದು ವಿಶ್ವದಾದ್ಯಂತ ಕನ್ನಡಿಗರಿಂದ ಕನ್ನಡ ರಾಜ್ಯೋತ್ಸವ ಆಚರಿಸಲ್ಪಟ್ಟಿತು. ನೆಕ್ಸ್ಟ್ ಒಳಗಿಂದೊಳಗೆ ಇಲ್ಲಿ ಕಳ್ಳರು ಒಳಗಿಂದೊಳಗೆ ಸೇರಿ ಉಪಾಯವನ್ನು ಮಾಡಿ ಜೈಲಿನಿಂದ ತಪ್ಪಿಸಿಕೊಂಡು ಹೋದರು ಅಂತ ಬರಿಬೋದು ಸ್ವಂತ ವಾಕ್ಯ. ನೆಕ್ಸ್ಟ್ ಗಾದೆ, ನಾಲ್ಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು, ಕಟ್ಟೋದು ಕಠಿಣ, ಕೆಡಹುವುದು ಸುಲಭ. ನೆಕ್ಸ್ಟ್ ನೋಡಿ 4 ಆಯ್ಕೆ ಕೊಟ್ಟಿದ್ದಾರೆ, ಸರಿ ಉತ್ತರ ಬರೀಬೇಕು. ಸುವರ್ಣವ ಕಡಿದೊರೆದಡೆ ಬೆಂದು ಕಳಂಕ ಹಿಡಿಯುತ್ತೆ. ನೋಡಿ ಕಳಂಕ 3ನೇದಿದೆಯಲ್ಲ ಅದು ಸರಿಯಾದ ಉತ್ತರ. ಅರಿಯದವರೊಡನೆ ಸಂಗ ಮಾಡಿದರೆ ಕಲ್ಲ ಹೊಯ್ದ ಕಿಡಿಯ ತೆಗೆದುಕೊಂಬಂತೆ. ಬಲ್ಲವರೊಡನೆ ಸಂಗಮ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆ ತೆಗೆದುಕೊಂಬಂತೆ. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗ ಮಾಡಿದರೆ ಕರ್ಪೂರದ ಗಿರಿಯ ನುರಿಯ ಕೊಂಬಂತೆ. ಇಲ್ಲಿ ಏನು ಕೇಳಿದ್ದಾರೆ, ಯಾರ್ಯಾರ ಸ್ನೇಹದ ಬಗ್ಗೆ ತಿಳಿಸಿದ್ದಾರೆ. ಒಂದು ಅರಿಯದವರು, ಇನ್ನೊಂದು ಬಲ್ಲವರು, ಇನ್ನೊಂದು ಶಿವಶರಣರು. ಆಪ್ಷನ್ ಬಿ ಸರಿಯಾದ ಉತ್ತರ. ನಂತರ ಅಂಬೇಡ್ಕರ್ ಅವರು ಹೇಳುವಂತೆ, ವಾಸ್ತವವಾಗಿ ರಾಜಕೀಯ ಸ್ವಾತಂತ್ರ್ಯ ಎನ್ನುವುದು ಮಾನವ ವ್ಯಕ್ತಿತ್ವ ಮತ್ತು ಸಮಾನತೆಗಳ ತತ್ವದಿಂದ ಮಾಡಿದ ಅನುಗಮನ ತತ್ವವೇ ಸರಿ. ಅದು ಸರಿಯಾದ ಉತ್ತರ. ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯಕವಾದ ಅಂಶ ಎಂಬುದನ್ನು ಪ್ರತಿಯೊಬ್ಬ ಯುವಕನೂ ಯುವತಿಯು ತಿಳಿದುಕೊಳ್ಳಲಿ. ಇಲ್ಲಿ ಗಾಂಧೀಜಿಯವರು ಪ್ರತಿಯೊಬ್ಬ ಯುವಕ ಯುವತಿಯರಿಂದ ನಿರೀಕ್ಷಿಸೋದೇನು ಅಂದರೆ ಅಂದವಾದಂತಹ ಬರವಣಿಗೆಯನ್ನು. ನೆಕ್ಸ್ಟು ಈ ಆಧ್ಯಾತ್ಮಿಕ ರತ್ನಗಳನ್ನು ದೇಶ ಭಾಷೆಯ ಮೂಲಕ ಜನರಿಗೆ ಪ್ರಚಾರ ಮಾಡಬೇಕು. ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ ಎಲ್ಲನೂ ಕೂಡ ಆಗುತ್ತೆ. ನಂತರ ಇಲ್ಲಿ ನೋಡಿ ಆಪ್ಷನ್ ಸೆಕ್ಷನ್ ಸಿನಲ್ಲಿ ಕೊಟ್ಟಿದ್ದಾರೆ ಬರವಣಿಗೆ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ. ಬೀದಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಂಜೂರು ಮಾಡುವಂತೆ ನಗರಸಭೆ ಅಥವಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಬರೀತಕ್ಕಂಥದ್ದು. ನಂತರ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಪ್ರಕಟವಾದಂತಹ ಜಾಹೀರಾತಿನ ಮೇರೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಹುದ್ದೆಗೆ ಕಾರ್ಯದರ್ಶಿಗಳು ಆರೋಗ್ಯ ಇಲಾಖೆ ವಿಧಾನಸೌಧ ಬೆಂಗಳೂರು ಇವರಿಗೆ ಒಂದು ಜಾಬ್ ಅಪ್ಲಿಕೇಶನ್ನ ಹಾಕ್ತಕ್ಕಂಥದ್ದು. ಹಾಗೆ ಗಾಂಧಿ ಜಯಂತಿ ಯಾವ ರೀತಿ ಆಚರಣೆ ಮಾಡಿದ್ರಿ ಅಂತೇಳಿ ಒಂದು ವರದಿಯನ್ನು ತಯಾರಿಸ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಎಸ್ಸೆ ರೈಟಿಂಗ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಸ್ವಚ್ಛ ಭಾರತ ಅಭಿಯಾನ, ಚುನಾವಣಾ ಪ್ರಕ್ರಿಯೆಯ ಮಹತ್ವ. ಹಾಗೆ ನಂತರ ನೋಡಿ 2-3 ವಾಕ್ಯದಲ್ಲಿ ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು, ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವ ಬಂದ ಬಗೆಯನ್ನು ವಿವರಿಸಿ, ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗೋದು ಯಾವಾಗ, ಭಗವಂತನಲ್ಲಿ ಶರಣ ಅಕ್ಕ ಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ. ಇನ್ನು 5-6 ವಾಕ್ಯದಲ್ಲಿ ಅಶೋಕ್ ಪೈ ಹೇಳಿದಂಥ ಸಂಶೋಧನಾ ಸತ್ಯ ಏನು, ಯಜ್ಞಾಶ್ವವನ್ನು ಕಟ್ಟಿದವರು ಯಾರು, ಅದರ ಹಣೆಯಲ್ಲಿ ಏನಂತ ಬರೆದಿತ್ತು. ಇನ್ನು ಸಂದರ್ಭ, ದಯವಿಟ್ಟು ಬಾಗಿಲು ತೆರೆಯಿರಿ ನಾನು ಗಾಯಗೊಂಡಿದ್ದೇನೆ, ಅಥವಾ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ, ಹೊಡೆದರು ಗುಂಡ ಕರುಣ ಇಲ್ಲದ ಹಂಗ, ಹಸುರೆತ್ತಲ್ ಹಸುರಿತ್ತಲ್ ಹಸುರೆತ್ತಲ್. ಇನ್ನು ನೋಡಿ ಕೊನೆಯದಾಗಿ 8-10 ವಾಕ್ಯದ ಪ್ರಶ್ನೆಗಳು. ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಯಿತು. ಆಮೇಲೆ ಇನ್ನೊಂದು ಮನೆ ಮಂಚಮ್ಮನ ಕಥೆಯನ್ನು ಹಾಗೆ ಅದರಿಂದ ನಮಗೆ ತಿಳಿದು ಬರ್ತಕ್ಕಂಥ ನೀತಿ ಏನು ಬರೀರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಲವನ ನಡವಳಿಕೆ ನಿಮ್ಗೆ ಇಷ್ಟ ಆಯಿತಾ, ಇಷ್ಟ ಆಗಿದರೆ ಯಾಕೆ ಅಂತ ಬರೀಬೇಕು. ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ಶೌರ್ಯವನ್ನು ಹೇಗೆ ಮೆರೆದ್ರು,
ಅದರ ಪರಿಣಾಮ ಏನಾಯಿತು ಅನ್ನೋದು ಪ್ರಶ್ನೆ ಇದೆ ಇಲ್ಲಿ. ಸೊ ಇದಿಷ್ಟು ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿರ್ತಕ್ಕಂಥ ಪ್ರಶ್ನೆಗಳು. ಆದಷ್ಟು ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ರಿ ಅಂದರೆ ನಿಮಗೆ ಎಕ್ಸಾಮ್ ಹೆಲ್ಪ್ ಆಗುತ್ತೆ. ಆಮೇಲೆ CBSEನಲ್ಲಿ ಕ್ವಶನ್ ಆನ್ಸರ್ನಲ್ಲಿ ಆದಷ್ಟು ಸೇಮ್ ಅದೇ ಕ್ವಶನ್ಸ್ಗಳೇ ರಿಪೀಟ್ ಇರುತ್ತೆ. ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ನೀವು ಗಮನ ವಹಿಸಿ ನೋಡ್ಕೊಳ್ಳಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.